ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ, ನಮಗೂ ನಿಮಗೂ ಎಲ್ಲರಿಗೂ ಗೊತ್ತಿರೋದೆ ನಮ್ಮ ಫೇವರೇಟ್ ಹೀರೋ ಆದ ರಾಕಿಂಗ್ ಸ್ಟಾರ್ ಯಶ್ ಅವರ ಮೂವಿ ಈ ಟಾಕ್ಸಿಕ್ ಅದು ಪೋಸ್ಟ್ಪೋನ್ ಆಗಿದೆ. ಯಾಕೆ ಪೋಸ್ಟ್ಪೋನ್ ಆಗಿದೆ ಅಂತ ನೋಡುವ. ಇದು ಎಲ್ಲರಿಗೂ ದುಃಖಕರ ಸಂಗತಿ ಆಗಿದೆ. ಮತ್ತೆ ಯಾಕೆ ಪೋಸ್ಟ್ಪೋನ್ ಆಗಿದೆ ಅಂದ್ರೆ ಅದಕ್ಕೆ ತುಂಬಾ ಕಾರಣಗಳಿದೆ. ಅದು ಅಷ್ಟಿಲ್ಲದೆ ಪೋಸ್ಟ್ಪೋನ್ ಮಾಡೋದು ಸಾಧ್ಯತೆನೇ ಇಲ್ಲ. ಯಾವುದೋ ಇದು ದುರಂಧರ್ ಇದೆ, ಅದು ದುರಂಧರ್ ಮೂವಿ ಸಲುವಾಗಿ ಅಂತೂ ಅಲ್ವೇ ಅಲ್ಲ. ಡೆಫಿನೆಟ್ಲಿ ಏನಕ್ಕೆ ಅಂತ ನಾನು ಇವಾಗ ಡೀಟೇಲ್ ಆಗಿ ಹೇಳ್ತೀನಿ, ನೋಡೋ ಬನ್ನಿ. ಸೊ ಅವರು ಟಾಕ್ಸಿಕ್ ಟೀಮಿಂದ, ಯಶ್ ಅವರ ಅಕೌಂಟಿಂದ, ಡೈರೆಕ್ಟರ್ ಗೀತು ಮೋಹನ್ ದಾಸ್ ಅವರಿಂದ ಒಂದು ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ, ಈ ಟಾಕ್ಸಿಕ್ ಮೂವಿ ಮಾರ್ಚ್ 19ಗೆ ರಿಲೀಸ್ ಆಗಬೇಕಿತ್ತು. ಕೆಲವು ಮಿಡಲ್ ಈಸ್ಟ್ ಪ್ರಾಬ್ಲಮ್ ಇಂದ ನಾವು ಅದು ಪೋಸ್ಟ್ಪೋನ್ ಮಾಡಿ 4th ಜೂನ್ಗೆ ರಿಲೀಸ್ ಮಾಡ್ತೇವೆ ಅಂತ. ಸೊ ಇದು ಯಾವುದೇ ಬೇರೆ ಕಾರಣಕ್ಕಾಗಿ ಅಲ್ಲ. ಇದು ಯಾವ ಕಾರಣಕ್ಕಾಗಿ ಅಂದ್ರೆ, ಮಿಡಲ್ ಈಸ್ಟ್ ಇನ್ವಾಲ್ವಿಂಗ್ ಅಂದ್ರೆ, ಇವಾಗ ಕರೆಂಟ್ಲಿ ನಮ್ಮ ಪ್ರಪಂಚದಲ್ಲಿ US ಮತ್ತು ಇಸ್ರೇಲ್ ದೇಶ ಎರಡೂ ಸೇರಿ ಇರಾನ್ ಮೇಲೆ ದಾಳಿ ಮಾಡ್ತದೆ. ಈ ಸೌದಿ ಅರೇಬಿಯಾದಲ್ಲಿ ಮತ್ತೆ ನೀವು ನೋಡಿರ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟೋ ಜನ ಸೌದಿ ಅರೇಬಿಯಾದಿಂದ ವಿಡಿಯೋ ಮಾಡಿದ್ದಾರೆ. ಅದರಲ್ಲಿ ಡ್ರೋನ್ ಪ್ರತಾಪ್ ಸಹ ಇದ್ರು. ಅವರು ಎಲ್ಲ ಅಲ್ಲಿ ವಾರ್ಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸೊ ಆದ ಕಾರಣದಿಂದಾಗಿ ಮತ್ತೆ ಅವರು ಮೆನ್ಷನ್ ಮಾಡಿದ್ದಾರೆ ಏನಪ್ಪಾ ಅಂದ್ರೆ, ಗ್ಲೋಬಲಿ ದಿ ವಾಂಟೆಡ್ ಟು ಪಬ್ಲಿಷ್ ಮೂವಿ ಇನ್ ಗ್ಲೋಬಲಿ, ನಾಟ್ ಓನ್ಲಿ ಇನ್ ಇಂಡಿಯಾ. ಓಕೆ, ಸೊ ಭಾರತದಲ್ಲಿ ಅಷ್ಟೇ ಅಲ್ಲ, ಅವ್ರಿಗೆ ಎಲ್ಲಾ ಪ್ರಪಂಚದಾದ್ಯಂತ ವ್ಯೂಸ್ ಬರಬೇಕು, ಎಲ್ಲಾ ಪ್ರಪಂಚದಾದ್ಯಂತ ನೋಡ್ಬೇಕು ಸಿನಿಮಾಗಳನ್ನ. ಇವಾಗ ವಾರ್ಗಳು ನಡೀತಾ ಇದೆ, ಈ ಎರಡೂ ದೇಶಗಳ ಮಧ್ಯೆ ಏನ್ ಇದೆಯಲ್ಲ, ಇದು ನಡೀತಾ ಇದೆ ಅಂದ್ರೆ ಅಲ್ಲಿ ಏನೋ ದುಃಖಕರ ಸಂಗತಿ ಇರ್ತದೆ. ಸೊ ಅದ ಕಾರಣ ಅಲ್ಲಿ ಎಲ್ಲ ಮೂವಿ ತಲುಪಲಿಕ್ಕೆ ಆಗಲ್ಲ. ಇವಾಗ ರಿಲೀಸ್ ಮಾಡಿದ್ರೆ ಮಾರ್ಚ್ 19ಗೆ ಮೂವಿ ರಿಲೀಸ್ ಮಾಡಿದ್ರೆ, ಸೊ ಅಲ್ಲಿ ಎಲ್ಲ ತಲುಪಲಿಕ್ಕೆ ಆಗಲ್ಲ. ಸೊ ಅದಕ್ಕೆ ಅವರು ಒಂದು ಬಿಗ್ ಡಿಸಿಷನ್ ಅಂತಾನೆ ಹೇಳ್ಬೋದು, ಒಂದು ಬಿಗ್ ಡಿಸಿಷನ್ ತಗೊಂಡಿದ್ದಾರೆ. ಎಂತ ಅಂದ್ರೆ ಜೂನ್ 4ಗೆ ಮೂವಿ ರಿಲೀಸ್ ಇರ್ಲಿ, ಪರವಾಗಿಲ್ಲ. ನಾವು ಯಶ್ ಅಭಿಮಾನಿಗಳು 4 ವರ್ಷ ಕಾದಿದ್ದೀವಿ ಅಂತ ಇನ್ನು ಒಂದು 2-3 ತಿಂಗಳು ಕಾಯಕ್ಕಾಗಲ್ವಾ? ಅದೇ ವಿಷಯ. ಮತ್ತೆ ಏನೋ ಹೇಳ್ತಾರೆ ಕೆಲವೊಂದಿಷ್ಟು ಜನ, ಧುರಂಧರ್ ಅಥವಾ ಯಾವುದೇ ಆಡು 3 ಯಾವುದೋ ಮೂವಿ ಬರ್ತಾ ಇದೆಯಲ್ಲ, ಇದಕ್ಕಂತೂ ಪೋಸ್ಟ್ಪೋನ್ ಮಾಡಿದ್ದಲ್ಲ. ಅದು ಒಂದು ಆಂಗಲ್ ಇಂದನೂ ಅದು ನಮಗೆ ಪ್ಲಸ್ ಪಾಯಿಂಟ್ ಆಯ್ತು ಟಾಕ್ಸಿಕ್ಗೆ. ಯಾಕಪ್ಪ ಅಂದ್ರೆ, ಇದೇ ಮಾರ್ಚ್ ಮಂತ್ ಅಲ್ಲಿ ಸುಮಾರು ಮೂವಿ ಬರ್ತಾ ಇದೆ. ಯಾವ್ಯಾವ ಮೂವಿ ಬರ್ತಾ ಇದೆ ಅಂದ್ರೆ ಇಲ್ಲಿ ಹೇಳ್ತೀನಿ ನೋಡಿ ಡೀಟೇಲ್ ಆಗಿ. ರಿಮೈಂಡರ್ಸ್ ಆಫ್ ಹಿಮ್, ಇನ್ವಿಜಿಬಲ್, ದಿ ರಿವೆಂಜ್, ಆಡು 3, ಪೀಕಿ ಬ್ಲಿಂಡರ್ಸ್, ದಿ ಇಮೋರ್ಟಲ್ ಮ್ಯಾನ್, ರೆಡಿ ಆರ್ ನಾಟ್. ಇಷ್ಟು ಎಲ್ಲಾ ಮೂವಿಗಳು ಮಾರ್ಚ್ ಮಂತ್ ಅಲ್ಲೇ ಬರೋದ್ರಿಂದ, ಸೊ ಅದು ಒಂದು ಎಲ್ಲೋ ಒಂದು 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 10% ನಮ್ಗೆ ಎಫೆಕ್ಟ್ ಆಗ್ಬೋದಿತ್ತು ಅಂತ ಅನ್ಕೋಬಹುದು ಹೊರತು ಮತ್ತೆ ಯಾವುದೇ ಕಾರಣಕ್ಕಲ್ಲ. ಅದು ಪೈಪೋಟಿ ಇತ್ತು, ದುರಂಧರ್ ವರ್ಸಸ್ ಟಾಕ್ಸಿಕ್ ಅಂತ. ಅದು ಮ್ಯಾಟರ್ ಆಗಲ್ಲ. ಸೊ ನಾವು ತಲೆ ಕೆಡಿಸ್ಕೋಬೇಕಾದ ಅಗತ್ಯನೇ ಇಲ್ಲ. ನಮ್ಮ ಯಶ್ ಬಾಸ್ ಅವರು ಬಂದೇ ಬರ್ತಾರೆ. ಅದು ಜೂನ್ 4ಗೆ ಬರ್ತಾರೆ. ಮತ್ತೆ ಬಂದಾಗ ನಾವು ಸೆಲೆಬ್ರೇಟ್ ಮಾಡುವ. ಇದಿಷ್ಟು ಈ ಸುದ್ದಿ ಆಗಿತ್ತು. ಎಲ್ಲ ಯಶ್ ಅಭಿಮಾನಿಗಳು ಯಾವುದೇ ತಲೆ ಕೆಡಿಸ್ಕೋಬೇಕಾದಂತ ಅಗತ್ಯ ಇಲ್ಲ. ಇನ್ನೊಂದು 2-3 ತಿಂಗಳು ಕಾಯಿರಿ. ನಿಮ್ಮ ಸಿನಿಮಾ ನಿಮ್ಮ ಮುಂದೆ ಇರುತ್ತೆ. ಎಲ್ಲರೂ ಕೂಡಿ ಸೆಲೆಬ್ರೇಟ್ ಮಾಡೋಣ. ಜೈ ಯಶ್ ಬಾಸ್. ಧನ್ಯವಾದಗಳು. ಥ್ಯಾಂಕ್ ಯು.